ನಮ್ಮ ಪ್ರೀತಿಯ ವೀಕ್ಷಕರಿಗೆ ನಮಸ್ಕಾರಗಳು. ಇಂದ್ರಾಣಿ ವ್ಲಾಗ್ಸ್ಗೆ ಸುಸ್ವಾಗತ. ಇಂದ್ರಾಣಿ ವ್ಲಾಗ್ಸಲ್ಲಿ ಇವತ್ತು ನಾನು ಇಡ್ಲಿನೂ ಕೆಂಪು ಚಟ್ನಿ ಮಾಡೋದನ್ನ ತೋರಿಸ್ತಾ ಇದ್ದೀನಿ. ನೋಡಿ, ಇವಾಗ ಇಡ್ಲಿಗೆ ನಾನು ಅಕ್ಕಿ ನೆನೆ ಹಾಕೊಳ್ಸ್ಕೊತಾ ಇದ್ದೀನಿ. 2.5 ಗ್ಲಾಸು ಇಡ್ಲಿ ಅಕ್ಕಿ ನೆನೆ ಹಾಕೊಳ್ತಾ ಇದ್ದೀನಿ. ಸೇಲಂ ರೈಸು. ಅದಕ್ಕೆ ನಾನು ಒಂದು ಸ್ಪೂನಷ್ಟು ನಾನು ಮೆಂತ್ಯ ಕಾಳನ್ನ ಹಾಕ್ಕೊಂಡು ಚೆನ್ನಾಗಿ ತೊಳ್ಕೊಂಡು ನೆನೆ ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ಇದಕ್ಕೆ ಸಬ್ಬಕ್ಕಿ ಹಾಕಬೇಕಾಗಿತ್ತು, 1 ಹಿಡಿ ಸಬ್ಬಕ್ಕಿ ಆಮೇಲೆ ಹಾಕ್ತೀನಿ. ನೋಡಿ, ಅರ್ಧ ಗ್ಲಾಸು ಉದ್ದಿನಬೇಳೆ ಹಾಕ್ಕೊಳ್ತಾ ಇದ್ದೀನಿ. ಉದ್ದಿನಬೇಳೆ ಹಾಕಿ ಸ್ವಲ್ಪ ಚೆನ್ನಾಗಿ ತೊಳ್ಕೊಂಡು ಇದನ್ನು ನೆನೆಸ್ಕೊಳ್ತಾ ಇದ್ದೀನಿ. ನೆನೆಸ್ಕೊಂಡಿದ್ದಾದಮೇಲೆ ನೋಡಿ, 1 ಹಿಡಿ ಸಬ್ಬಕ್ಕಿ ಹಾಕಬೇಕು ಅಂತ ಹೇಳಿದ್ನಲ್ಲ, ಇವಾಗ ಹಾಕ್ತಾ ಇದ್ದೀನಿ. 1/4 ಗ್ಲಾಸ್ ಅಷ್ಟು ಸಬ್ಬಕ್ಕಿ ಹಾಕಿ ಚೆನ್ನಾಗಿ ತೊಳ್ಕೊಂಡು ಅದಕ್ಕೆ ಕೂಡ ಪೂರ್ತಿ ನೀರು ಹಾಕಿ ನೆನೆಸಿ ಒಂದು ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ನೆನೆ ಹಾಕಿ ಅಕ್ಕಿನ ರಾತ್ರಿ 9 ಗಂಟೆಗೆ ನಾನು ರುಬ್ಬಿಟ್ಟಿದ್ದೀನಿ. ಬಿಸಿಲುಗಾಲ ಅಲ್ವಾ, ಹಂಗಾಗಿ ನಾವು ಲೇಟಾಗಿ ರುಬ್ಬಿದ್ರೆ ಸ್ವಲ್ಪ ಬೇಗ ಹುಳಿ ಬಂದ್ಬಿಡುತ್ತಲ್ವ. ಬೇಗ ರುಬ್ಬಿದ್ರೆ ನಮ್ಗೆ ತುಂಬ ಹುಳಿ ಬಂದ್ಬಿಡುತ್ತೆ. ಹಂಗಾಗಿ ನಾನು ಸ್ವಲ್ಪ ನೀರು ಹಾಕಿ, ಉಪ್ಪು ಏನೋ ಹಾಕೋದಿಲ್ಲ ಇದಕ್ಕೆ. ಇವಾಗ ನೆನೆಸಿ ರಾತ್ರಿ ಪೂರ್ತಿ ನೆನೆಯಕ್ಕೆ ಇಟ್ಬಿಡ್ತೀನಿ. ಅಕ್ಕಿ ಹಿಟ್ಟನ್ನು ರಾತ್ರಿ ನೆನೆಯಕ್ಕೆ ಇಟ್ಬಿಡ್ತೀನಿ. ಇವಾಗ ನಾನು ಚೆನ್ನಾಗಿ ನಾವು ಕೈಯಲ್ಲಿ ತಿರುಗಿಸ್ಕೋಬೇಕು. ಉದ್ದಿನಬೇಳೆ ಸಪ್ರೇಟು, ಅಕ್ಕಿ ಸಪ್ರೇಟು ರುಬ್ಕೊಂಡಿದ್ದೆ. ಅದಕ್ಕೆ ನಾನು 1 ಹಿಡಿ ಅನ್ನ ಹಾಕಿದ್ದೀನಿ. ಬೇಕಾದ್ರೆ ನೀವು ಅವಲಕ್ಕಿ ಕೂಡ ಹಾಕ್ಕೋಬೋದು. ನಾನು ಯಾವಾಗಲೂ ಅನ್ನನೇ ಹಾಕ್ತೀನಿ, ಉಳಿದಿರೋ ಅನ್ನ ಇರುತ್ತಲ್ಲ ಅದರಲ್ಲಿ. ಇವಾಗ ಬೆಳಗ್ಗೆ ನೋಡಿ ಚೆನ್ನಾಗಿ ಉಪ್ಪು ಬಂದುಬಿಟ್ಟಿದೆ. 9-9:30 ನೆನೆಯಕ್ಕೆ ರುಬ್ಬಿಟ್ಟಿರೋದು ಹಸಿಟ್ಟು. ನೋಡಿ ಯಾವ ಥರ ಮುಚ್ಚಳ ಓಪನ್ ಆಗಿಬಿಡ್ತಿತ್ತು, ಅಷ್ಟು ಉಕ್ಕೋಗಿದೆ. ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು 1/4 ಟೀ ಸ್ಪೂನಷ್ಟು ನಾನು ಸೋಡಾ ಹಾಕ್ಕೊಳ್ತಾ ಇದ್ದೀನಿ. ಸೋಡಾ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ತಿರುಗಿಸ್ಕೋಬೇಕು. ಒಂದು ಸ್ವಲ್ಪ ನೀರು ಹಾಕಿದ್ರೆ ಸೋಡಾ ಕರಗಿಬಿಡುತ್ತೆ, ಉಪ್ಪು ಕರಗಿಬಿಡುತ್ತೆ. ಹಂಗಾಗಿ ನಾವು ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ನಾವು ತಿರುಗಿಸ್ಕೋಬೇಕಾಗುತ್ತೆ. ತಿರುಗಿಸ್ಕೋಬೇಕಂದ್ರೆ ನೊರೆ ಚೆನ್ನಾಗಿ ಅದು ಉಬ್ಬುತ್ತಾ ಬರಬೇಕು, ಹಸಿಟ್ಟು. ಆ ಥರ ನಾವು ತಿರುಗಿಸ್ಕೋಬೇಕಾಗುತ್ತೆ. ನೋಡಿ ಯಾವ ಥರ ಉಬ್ಬುತ್ತಾ ಇದೆ ಅಂತ, ನೋಡಿ ಹಸಿಟ್ಟು ಯಾವ ಥರ ಇದೆ ಅಂತೇಳಿ ಇದರಲ್ಲೇ ಗೊತ್ತಾಗ್ಬಿಡುತ್ತೆ ನಮಗೆ ಇಡ್ಲಿ ಸ್ಮೂತಾಗಿ ಬರುತ್ತಾ ಇಲ್ವಾ ಅಂತ. ನಾನು ತಟ್ಟೆ ಇಡ್ಲಿ ಮಾಡ್ತಾಯಿದ್ದೀನಿ. ಮೊದಲಿಗೆ ನಾನು ಇಡ್ಲಿ ಪಾತ್ರೆಯಲ್ಲಿ ಮಾಡಿ ತೋರಿಸಿದ್ದೆ, ಗುಂಡಿ ಇಡ್ಲಿ ಮಾಡಿ ತೋರಿಸಿದ್ದೆ, ಬಟ್ಲು ಇಡ್ಲಿ. ಇವಾಗ ನಾನು ಈ ತಟ್ಟೆ ಇಡ್ಲಿ ತೋರಿಸ್ತಾ ಇದ್ದೀನಿ. ತಟ್ಟೆಗೆಲ್ಲ ಎಣ್ಣೆ ಸವರ್ಕೊಳ್ತಾ ಇದ್ದೀನಿ. ತಟ್ಟೆಗೆಲ್ಲ ಎಣ್ಣೆ ಸವರ್ಕೊಂಡು ನಾನು ದೊಡ್ಡ ಸೌಟಲ್ಲಿ, ಇದು ದೊಡ್ಡ ಪ್ಲೇಟ್ ಇದು, ಹಂಗಾಗಿ ಒಬ್ಬೊಬ್ಬರು ಒಂದೊಂದು ಇಡ್ಲಿ ತಿಂದ್ರೇ ಸಾಕು. ಒಂದು ತಟ್ಟೆಗೆ 3 ಇಡ್ಲಿ, ದೊಡ್ಡದು 3 ಇಡ್ಲಿ ಆಗೋಷ್ಟು ಬರುತ್ತೆ. 2.5 ಸ್ಪೂನಷ್ಟು ನಾನು 2.5 ಸೌಟಷ್ಟು ಹಸಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದೊಂದಕ್ಕೂ. ಇವಾಗ ಇದನ್ನು ಇಡ್ಲಿ ಸ್ಟ್ಯಾಂಡಿಗೆ ಸೇರಿಸ್ಕೊಂಬಿಡೋಣ. 4 ತಟ್ಟೆ ಇದೆ ನನ್ನದಷ್ಟೇ. 4 ತಟ್ಟೆಗೆ 4 ಜನ ಆರಾಮಾಗಿ ಹೊಟ್ಟೆ ತುಂಬ ಊಟ ಮಾಡ್ಬೋದು, ತಿನ್ಬೋದು, ಚೆನ್ನಾಗಿ ತಿನ್ನೋರಾದರೆ. ನೋಡಿ, ಇವಾಗ ಅದನ್ನು ನಾನು ನೀರು ಕುದಿಯೋಕೆ ಇಟ್ಟಿದ್ದೆ. ಕುದಿಯೋ ನೀರಲ್ಲಿ ನಾನು ಇವಾಗ ಇಡ್ಲಿ ಸ್ಟ್ಯಾಂಡ್ನ ಇಟ್ಟು ಒಂದು 15 ನಿಮಿಷ ಬೇಯಿಸ್ಕೊಳ್ತೀವಿ. ನಾವು ಮಾಮೂಲಿ ಇಡ್ಲಿ ಬೇಯಿಸ್ಬೇಕಾದ್ರೆ 7 ನಿಮಿಷ ಬೇಯಿಸಿದ್ರೆ ಸಾಕು. ಇದು ನಾವು ಅದಕ್ಕೆ ಡಬ್ಬಲಾಗಿ ಬೇಯಿಸ್ಬೇಕಾಗುತ್ತೆ, ಯಾಕಂದರೆ ನಾವು ಡಬ್ಬಲ್ ಹಸಿಟ್ಟು ಹಾಕ್ಕೊಂಡಿದ್ದೀವಲ್ಲ, ಹಂಗಾಗಿ. ಇವಾಗ ಇಡ್ಲಿ ಬೇಯ್ತಾ ಇರಲಿ, ನಾವು ಚಟ್ನಿ ರುಬ್ಕೊಳ್ಳೋಕ್ಕೆ ರೆಡಿ ಮಾಡ್ಕೊಳ್ಳೋಣ. ನೋಡಿ, ಇದು ನಾನು ಹೆಸರು ಕಾಳಿನ ವಡೆ ಮಾಡಿದ್ದೆ ಎಣ್ಣೆ ಇದು. ಇದಕ್ಕೆ ನಾನು ಇವಾಗ ದೊಡ್ಡದು 1 ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ 7-8 ಹಸಿಮೆಣ್ಸಿನ್ಕಾಯಿ ಮತ್ತು ಸ್ವಲ್ಪ ಕರಿಬೇವಿನ ಸೊಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ತುಂಬ ಮೆತ್ತಗಾಗೋವರೆಗೂ ಇಲ್ಲ, ಸ್ವಲ್ಪ ಫ್ರೈ ಮಾಡ್ಕೊಬೇಕಾಗುತ್ತೆ. ಸ್ವಲ್ಪ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಅದಕ್ಕೆ 1 ಸ್ಪೂನಷ್ಟು ನಾನು ಜೀರಿಗೆ ಪುಡಿ ಹಾಕ್ತಾ ಇದ್ದೀನಿ. ಜೀರಿಗೆ ಪುಡಿ ಹಾಕ್ಕೊಂಡು ಅರ್ಧ ಟೀ ಸ್ಪೂನಷ್ಟು ನಾನು ಅರಿಶಿನ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಅರಿಶಿನ ಪುಡಿನೂ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ನಾವು ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಅರ್ಧ ಫ್ರೈ ಆದರೆ ಸಾಕು, 5 ನಿಮಿಷ ಫ್ರೈ ಮಾಡ್ಕೊಳ್ಳೋಣ. ಅದಕ್ಕೆ ನಾನು 1 ಹಿಡಿ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ತುಂಬ ನಾವು ಎಣ್ಣೆ ಬಿಡೋವರೆಗೂ ಫ್ರೈ ಮಾಡ್ಕೋಬಾರ್ದು, ಸ್ವಲ್ಪ ಹಸಿ ಹಂಗೆ ಇರಬೇಕು, ಹಂಗೆ ಫ್ರೈ ಮಾಡ್ಕೊಬೇಕು. ಇದಕ್ಕೆ ನಾಟಿ ಟೊಮೆಟೊ 3 ಟೊಮೆಟೊ ಹಾಕ್ಕೊಂಡಿದ್ದೀನಿ, ದೊಡ್ಡದು 3 ಟೊಮೆಟೊ ಹಾಕ್ಕೊಂಡು ನಾನು ಇವಾಗ ಚೆನ್ನಾಗಿ ಟೊಮೆಟೊ ಸ್ವಲ್ಪ ಮೆತ್ತಗಾಗೋವರೆಗೂ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಟೊಮೆಟೊ ಪೂರ್ತಿ ಬೆಂದೋಗ್ಬಾರ್ದು. 5-6 ಎಸಳು ದೊಡ್ಡದು 5-6 ಎಸಳು ಬೆಳ್ಳುಳ್ಳಿನ ಹಾಕ್ಕೊಂಡಿದ್ದೀನಿ. ಬೆಳ್ಳುಳ್ಳಿ ಹಾಕ್ಕೊಂಡು ಸ್ವಲ್ಪ ತಿರುಗಿಸ್ಕೊಂಡು ಅರ್ಧಂಬರ್ಧ ಬೆಂದರೆ ಸಾಕು ಟೊಮೆಟೊ ನಮಗೆ. ಇವಾಗ ನೋಡಿ, ಇದಕ್ಕೆ ನಾನು ಉಪ್ಪು ಹಾಕ್ಕೊಂಡ್ಬಿಡ್ತಾ ಇದ್ದೀನಿ. ಉಪ್ಪು ಹಾಕಿ ನಾನು ಪಕ್ಕಕ್ಕೆ ಇಟ್ಕೊಂಡ್ಬಿಡ್ತೀನಿ ಆರೋದಕ್ಕೆ. ಇವಾಗ ಇಡ್ಲಿ ರೆಡಿಯಾಗಿದೆ. ನೋಡಿ ಯಾವ ಥರ ಬೆಂದಿದೆ ಅಂತ ನೋಡ್ಕೊಳ್ಳೋಣ. ನಾವು ಆಚೆ ತಕ್ಕೊಳ್ಳೋಣ. ಈಗ ನೋಡಿ, ಇಡ್ಲಿ ಬೆಂದಾಗಿದೆ. ಇವಾಗ ನಾವು ಸ್ಟವ್ ಆಫ್ ಮಾಡಿಬಿಟ್ಟು 5 ನಿಮಿಷ ಬಿಡಬೇಕಾಗುತ್ತೆ. ಬೆಂದಿದ ತಕ್ಷಣ ನಾವು ಆಚೆ ತೆಗೆದ್ರೆ ಇಡ್ಲಿ ಅಂಟಂಟಾಗಿರುತ್ತೆ. ಸ್ವಲ್ಪ 5 ನಿಮಿಷ ನಾವು ಬಿಟ್ಟು ನಾವು ಓಪನ್ ಮಾಡಿದ್ರೆ ಅದು ಕ್ಲೀನಾಗಿ ಸೆಟ್ ಆಗಿಬಿಟ್ಟಿರುತ್ತೆ. ಇಡ್ಲಿ ಕ್ಲೀನಾಗಿ ಬರುತ್ತೆ ಆಚೆಗೆ. ನೋಡಿ, ಇಡ್ಲಿ ತಟ್ಟೆ ಎಲ್ಲ ಒಂದೊಂದೇ ತಕ್ಕೊಳ್ಳೋಣ ಆಚೆಗೆ.
ತಟ್ಟೆ ಎಲ್ಲ ಇಡ್ಲಿ ತಟ್ಟೆ ಎಲ್ಲ ತಕ್ಕೊಂಡಿದ್ದೀನಿ ನೋಡಿ. ಸ್ವಲ್ಪ ಜಾಸ್ತಿ ಹಾಕಿದ್ದೀನಲ್ಲ, ಹಂಗಾಗಿ ಹೆಂಗಾದ್ರೂ ಸ್ವಲ್ಪ ಅಂಟುತ್ತೆ ನೋಡಿ. ಇದು ಕ್ಲೀನಾಗಿ ಬಂದಿದೆ. ಒಂದು ಮಾತ್ರ ಸ್ವಲ್ಪ ಜಾಸ್ತಿ ಹಾಕಿದೆ ನೋಡಿ. ಇವಾಗ ಇದಕ್ಕೆಲ್ಲ ಸ್ವಲ್ಪ ನೀರು ಚುಮ್ಕಿಸ್ಕೋಬೇಕಾಗುತ್ತೆ. ನೀರು ಚುಮ್ಕಿಸ್ಕೊಂಡ್ರೆ ಅದು ನಮಗೆ ಸೈಡಲ್ಲಿ ಬಿಟ್ಬಿಡುತ್ತೆ. ತುಂಬ ನೀರು ಚುಮ್ಕಿಸ್ಕೋಬಾರ್ದು, ಸ್ವಲ್ಪ ನೀರು ಚುಮ್ಕಿಸ್ಕೊಂಡು ಮುಟ್ಟು ನೋಡಿ, ನಮಗೆ ಕೈಗೆ ಅಂಟದೇ ಇರುತ್ತೆ ನೋಡಿ. ಇವಾಗ ಸುತ್ತು ನಾನೊಂದು ಸ್ಪೂನ್ ತಗೊಂಡು ಸ್ವಲ್ಪ ಲೂಸ್ ಮಾಡ್ತಾ ಇದ್ದೀನಿ ನೋಡಿ. ಆ ಥರ ನಾವು ಸುಮ್ಮನೆ ಹಂಗೆ ತೆಗೆದ್ರೆ ಸಾಕು, ಆಚೆಗೆ ಫುಲ್ಲು ತೆಗಿಯೋಬೇಕಾಗಿಲ್ಲ. ಸುಮ್ಮನೆ ಹಂಗೆಲ್ಲ ಸ್ವಲ್ಪ ಸ್ವಲ್ಪ ತಕ್ಕೊಂಡು ನೋಡಿ. ಇವಾಗ ಒಂದು ತಟ್ಟೆಗೆ ಬೋರ್ಲಾಕ್ತಾ ಇದ್ದೀನಿ. ಬೋರ್ಲಾಕಿದ್ರೆ ನೋಡಿ ಇಡ್ಲಿ ಬಂದಿದೆ ಯಾವ ಥರ ಅಂತೇಳಿ. ಇಡ್ಲಿ ಬಂದಿದೆ. ಇದನ್ನೆಲ್ಲ ನಾನು ಹಾಟ್ ಬಾಕ್ಸ್ಗೆ ಹಾಕಿಟ್ಕೊಳ್ತಾ ಇದ್ದೀನಿ ನೋಡಿ, ಯಾವ ಥರ ಸ್ಮೂತಾಗಿ ಬಂದಿದೆ ಅಂತೇಳಿ ಇಡ್ಲಿನ. ಇನ್ನೊಂದು ಇಡ್ಲಿನ ತೆಗೆದು ತೋರಿಸ್ತೀನಿ ನೋಡಿ. ನೋಡಿ ಯಾವ ಥರ ಮೆತ್ತಗೆ ಬಂದಿದೆ ಅಂತ, ಹತ್ತಿ ಥರ ಬಂದಿದೆ. ಇವಾಗ ಇಡ್ಲಿಗಳನ್ನೆಲ್ಲ ನಾನು ತೆಗೆದಾಗಿದೆ. ಇಡ್ಲಿ ತೆಗ್ದಾಗಿದೆ. ಇವಾಗ ಚಟ್ನಿ ರುಬ್ಕೊಂಬಿಡೋಣ. ಚಟ್ನಿಗೆಲ್ಲ ತಣ್ಣಗಾಗಿದೆ. ಚಟ್ನಿ ಎಲ್ಲ ನಾವು ಮಿಕ್ಸಿ ಜಾರ್ಗೆ ಸೇರಿಸ್ಕೊಂಡು ನಾವು ತರಿಯಾಗಿ ನಾವು ಟೊಮೆಟೊ ಇರೋ ಥರ ನಾವು ರುಬ್ಕೊಂಡು ಚೆನ್ನಾಗಿರುತ್ತೆ. ಇದನ್ನು ನಾವು ಮನೇಲಿ ತರಿಯಾಗಿ ತಿನ್ನೋದಿಲ್ಲ, ಹಂಗಾಗಿ ನಾನು ಇವಾಗ ಫುಲ್ಲು ನೈಸಾಗಿ ರುಬ್ಕೊಂಡು ನಾವು ಒಂದು ಸಾಸಿವೆ ಕರಿಬೇವಿನ ಸೊಪ್ಪು ಹಾಕಿ ಒಗ್ಗರಣೆ ಕೊಟ್ಟರೆ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಕೂಡ ತಿನ್ಬೋದು, ಒಗ್ಗರಣೆ ಹಾಕ್ಬಿಟ್ಟು ತಿನ್ಬೋದು. ಚಟ್ನಿ ರೆಡಿಯಾಗಿದೆ ನೋಡಿ. ಸ್ವಲ್ಪ ಪಾತ್ರೆ ತೊಳ್ಕೊಂಡ್ಬಿಡ್ತಾ ಇದ್ದೀನಿ. ಸ್ವಲ್ಪ ಪಾತ್ರೆ ಜಾಸ್ತಿ ಇತ್ತು, ಹಂಗಾಗಿ ತೊಳ್ಕೊಳ್ತಾ ಇದ್ದೀನಿ. ಸ್ವಲ್ಪ ಪಾತ್ರೆ ತೊಳೆದಿಟ್ಟಿದ್ದೀನಿ, ಇನ್ನೂ ಸ್ವಲ್ಪ ತೊಳ್ಕೊಂಬಿಡ್ತಾ ಇದ್ದೀನಿ. ನಾಷ್ಟ ಕೆಲಸ ಎಲ್ಲ ಮುಗೀತಲ್ಲ, ಇವಾಗೆಲ್ಲ ತೊಳ್ಕೊಂಬಿಟ್ರೆ ಕ್ಲೀನಾಗಿ ರೆಡಿ ಆಗಿಬಿಡುತ್ತೆ. ರಾತ್ರಿ ತೊಳೆದಿದ್ದೀವಿ, ಇನ್ನೂ ರಾತ್ರಿ ಸ್ವಲ್ಪ ಜನ ತಿಂದಿರ್ತಾರೆ, ಒಂದು 3 ಜನ ತಿಂದಿರೋ ಪಾತ್ರೆ ಮತ್ತೆ ಎಲ್ಲ ಇತ್ತು. ಇದನ್ನೆಲ್ಲ ತೊಳ್ಕೊಂಬಿಡ್ತಾ ಇದ್ದೀನಿ. ತೊಳ್ಕೊಂಡೆಲ್ಲ ಚೆನ್ನಾಗಿ ಕ್ಲೀನ್ ಮಾಡಿಕೊಂಡ್ರೆ ಅಡುಗೆನೂ ಆಗುತ್ತೆ, ಕಿಚನ್ನು ಕ್ಲೀನಾಗಿ ಹೋಗುತ್ತೆ. ಮಧ್ಯಾಹ್ನ ನಾವು ಅಡುಗೆ ಮಾಡೋದಕ್ಕೆ ಕ್ಲೀನಾಗಿರುತ್ತೆ. ಹಾಗಾಗಿ ಎಲ್ಲ ರೆಡಿ ಮಾಡ್ಕೊಂಬಿಡ್ತಾ ಇದ್ದೀನಿ. ರೆಡಿ ಮಾಡಿಕೊಂಡು ಪಾತ್ರೆ ಎಲ್ಲ ತೊಳೆದಾಗಿದೆ ನೋಡಿ. ಎಲ್ಲ ತೊಳ್ಕೊಂಡು ಕ್ಲೀನ್ ಮಾಡ್ಕೊಂಬಿಟ್ರೆ ಚೆನ್ನಾಗಿರುತ್ತೆ. ನಮ್ಮ ವೀಡಿಯೋನ ಫಸ್ಟ್ ಟೈಮ್ ಯಾರಾದರೂ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ. ನಮ್ಮ ವೀಡಿಯೋನ ಯಾರದೇ ವೀಡಿಯೋ ನೋಡಿದ್ರು ಪೂರ್ತಿ ವೀಡಿಯೋ ನೋಡಿ ಕಮೆಂಟ್ ಮಾಡಿ, ಲೈಕ್ ಮಾಡಿ. ನೀವು ಲೈಕ್ ಮಾಡೋದು, ಕಮೆಂಟ್ ಮಾಡೋದು ನಮಗೆ ವೀಡಿಯೋ ಮಾಡೋದಕ್ಕೆ ತುಂಬ ಉತ್ಸಾಹವಾಗಿರುತ್ತೆ. ಮತ್ತು ನಿಮ್ಗೆ ಏನಾದರೂ ಅಡುಗೆಗಳು ಬೇಕಾಗಿದ್ದರೂ ನಮಗೆ ತಿಳಿಸಿ, ನಾವು ಗೊತ್ತಿರೋದನ್ನು ಮಾಡಿಕೊಡ್ತೀವಿ. ನಾವು ಚೆನ್ನಾಗಿ ಮಾಡಲಿಲ್ಲ ಅಂದರೂ ಕಮೆಂಟ್ ಮಾಡಿ ಹೇಗೆ ಸರಿ ಮಾಡ್ಕೊಳ್ಬೇಕು ಅಂತ. ನಾವು ಅದನ್ನು ನೋಡಿ ನಾವು ಸರಿ ಮಾಡ್ಕೊಳ್ತೀವಿ. ನಮ್ಮದು ಇನ್ನೊಂದು ಇಂದ್ರಾ ಮನೆ ಅಡುಗೆ ಬ್ಲಾಗ್ಸ್, ಇಂದ್ರಾ ಅಡುಗೆ ಮನೆ ಚಾನಲ್ ಇದೆ. ಅದಕ್ಕೂ ನೀವು ಸಹಾಯ ಮಾಡಬೇಕಂತ ಕೇಳ್ಕೊಳ್ತೀನಿ. ಅದಕ್ಕೆ ನೀವು ತುಂಬ ಹೆಲ್ಪ್ ಮಾಡಿದ್ದೀರಾ. ನೀವೆಲ್ಲ ನೋಡಿ ನಮಗೆ ಕಮೆಂಟ್ ಮಾಡಿ, ಎಲ್ಲ ವೀಡಿಯೋಗಳು ತುಂಬ ವ್ಯೂಸ್ ಹೋಗಿ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿದ್ದೀರಾ. ಅದೇ ಥರ ಈ ಚಾನಲ್ಗೂ ನೀವು ಸಪೋರ್ಟ್ ಮಾಡಬೇಕಂತ ಕೇಳ್ಕೊಳ್ತೀನಿ. ಇನ್ನು ಅನೇಕ ಹೆಣ್ಮಕ್ಳು ಇದನ್ನೆಲ್ಲ ತೊಳೆಯೋದು ಇನ್ನೆಲ್ಲ ಯಾಕೆ ತೋರಿಸ್ತೀವಿ ಅಂದರೆ, ನಾವು ಹೆಣ್ಮಕ್ಳು ಒಬ್ಬೊಬ್ಬರಿಗೆ ಸರಿಯಾಗಿ ಗೊತ್ತಿರೋದಿಲ್ಲ ಮನೆಯಲ್ಲಿ ಹೇಗೆ ಮಾಡ್ಕೋಬೇಕು ಅಂತ. ಹಾಗಾಗಿ ನೋಡಿ ನಾವು ಅಡುಗೆನೂ ಮಾಡ್ಕೋಬೇಕು, ಕ್ಲೀನೂ ಆಗೋಗಬೇಕು, ಆ ಥರ ಆಗೋಗಿದೆ. ಎಲ್ಲ ನೋಡಿ ರೆಡಿ ಆಯಿತು, ಪಾತ್ರೆ ತೊಳೆದೆಲ್ಲ ಕ್ಲೀನ್ ಆಗೋಯಿತು. ಇವಾಗ ನಾನು ಇಡ್ಲಿ ಯಾವ ಥರ ಬೆಂದಿದೆ ನೋಡಿ ಕಟ್ ಮಾಡಿ ತೋರಿಸ್ತೀನಿ. ಈ ಥರ ಕ್ಲೀನಾಗಿ ಕಟ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಯಾವ ಥರ ಮೆತ್ತಗೆ ಬಂದಿದೆ ಅಂತ ತೋರಿಸ್ತೀನಿ ನೋಡಿ. ಕಟ್ ಮಾಡಿಕೊಂಡು ಈ ಥರ ಚಿಕ್ಕ ಮಕ್ಕಳಿಗೆ ನಮ್ಮ ಲಂಚ್ ಬಾಕ್ಸ್ಗೆ ಹಾಕಿ ಕಳಿಸಿದ್ರೆ ತುಂಬ ಚೆನ್ನಾಗಿ ತಿಂತಾರೆ. ಚಿಕ್ಕ ಮಕ್ಳಿಗಂತೂ ಚಿಕ್ಕ ಇಡ್ಲಿ ಅಂತ ಹೇಳಿದ್ರೆ ತುಂಬ ಚೆನ್ನಾಗಿ ತೋರಿಸ್ತಾರೆ ನೋಡಿ. ಯಾವ ಥರ ಆಗಿದೆ ಅಂತೇಳಿ ಸ್ಮೂತಾಗಿ ಬಂದಿದೆ. ಇದಕ್ಕೆ ಇವಾಗ ನಾವು ರೆಡ್ ಚಟ್ನಿ ನೋಡಿ, ಚಟ್ನಿ ಟೊಮೆಟೊ ಈರುಳ್ಳಿ ಚಟ್ನಿ, ಇದು ಚಟ್ನಿನೂ ರೆಡಿಯಾಗಿದೆ. ನೀವು ಮನೇಲಿ ಮಾಡಿ ನೋಡಿ ಹೇಗೆ ಅನ್ನಿಸ್ತು ಅಂತ ನಮಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ.